सरकारी पदांच्या भरतीसाठी मागणी करत एबीव्हीपी कार्यकर्त्यांनी मंगळवारी शहरात आंदोलन केले। शहरातील चन्नम्मा सर्कल येथे झालेल्या आंदोलनादरम्यान एबीव्हीपी कार्यकर्त्यांनी राज्य सरकारविरोधात घोषणाबाजी करत संताप व्यक्त केला। मागील 5 वर्षांपासून कोणतीही सरकारी नोकरी भरती करण्यात आलेली नाही असा आरोप करत रिक्त पदे असूनही सरकार दुर्लक्ष करत असल्याची टीका कार्यकर्त्यांनी केली। 17 ತಾರೀಕು ಎಲ್ಲ ರಾಜ್ಯಾದ್ಯಂತ ಒಂದು ಸರ್ಕಾರದ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಂಡಿದೆ। ಯಾಕಂತಂದ್ರೆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂಥ ಅನುದಾನವನ್ನು ನೀಡಿಲ್ಲ, ಅದೇ ರೀತಿಯಾಗಿ ಯೂನಿವರ್ಸಿಟಿಗಳಿಗೆ ಯಾವುದೇ ರೀತಿಯ ಅನುದಾನವನ್ನು ಕೊಟ್ಟಿಲ್ಲ ಮತ್ತು ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕೊಡದಂತ ಸರ್ಕಾರ ನಡೆಸ್ತಾ ಇದ್ದಾರೆ। ಯಾಕಂತಂದ್ರೆ ಬಜೆಟಲ್ಲಿ ಹೇಳಿದರು ಒಂದು 50,000 ಉದ್ಯೋಗಗಳನ್ನು ನಾವು ಕೊಡ್ತೀವಿ ಅಂತ ಹೇಳಿ, ಆದರೆ ಇನ್ನೂವರೆಗೂ ಯಾವುದೇ ರೀತಿಯಾದಂಥ ಅದ್ರ ಬಗ್ಗೆ ಕನ್ಫರ್ಮ್ ಮಾಡಿಲ್ಲ, ಏನೂ ಮಾಡಿಲ್ಲ। ಅದೊಂದು ಮತ್ತು 3-4 ವರ್ಷಗಳ ಹಿಂದೆ 384 ಒಂದು ಹುದ್ದೆಗಳನ್ನು ಕರೆದಿದ್ರು। ಅದನ್ನು ರಿಕ್ರೂಟ್ಮೆಂಟ್ ಮಾಡ್ಕೋಬೇಕು, ಅದನ್ನು ತುಂಬ್ಕೋಬೇಕಂತಂದರೆ 3 ವರ್ಷಗಳ ಕಾಲಾವಧಿ ತಂದರು ಮತ್ತು ಕಾರ್ಯದರ್ಶಿ KPSC ಕೊಟ್ಟಿದ್ರಲ್ಲ ಆ KPSCನ ಕಾರ್ಯದರ್ಶಿಗಳನ್ನು ಪ್ರತಿ ವರ್ಷ ಚೇಂಜ್ ಮಾಡ್ಕೊತಾ ಬಂದರು। ಯಾಕಂದ್ರೆ ಅಲ್ಲಿ ಏನೋ ಹಗರಣ ಇದೆ ಅನ್ನೋ ಕಾರಣಕ್ಕಾಗಿ ಒಬ್ಬರದಾಗೊಬ್ಬರು ಒಂದು ರಿಕ್ರೂಟ್ಮೆಂಟ್ಗೆ 3 ಮಂದಿ ಕಾರ್ಯದರ್ಶಿಗಳು ಕಾರ್ಯನಿರ್ವಹಿಸ್ಯಾರ। ಇದು ಒಂದಾಯಿತು। ಅದೇ ರೀತಿಯಾಗಿ ಇಂದು 43 ಇಲಾಖೆಗಳಲ್ಲಿ 2,84,881 ಹುದ್ದೆಗಳು ಬಾಕಿ ಅವ, ಆದರೆ ಯಾವುದೇ ರೀತಿಯಾದಂಥ ಹುದ್ದೆಗಳ ನೇಮಕವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ ಮತ್ತು ಪ್ರಾಥಮಿಕ ಪ್ರೌಢ ಇಲಾಖೆಯಲ್ಲಿ ಕೂಡ ಒಂದು ಶಿಕ್ಷಕರ ಹುದ್ದೆಗಳ ಖಾಲಿ ಅದಾವೆ, ಅವನು ಭರ್ತಿ ಮಾಡ್ಕೋತಾ ಇಲ್ಲ। ಅದೇ ರೀತಿಯಾಗಿ ಉನ್ನತ ಶಿಕ್ಷಣ ಇಲಾಖೆಯಲ್ಲೂ ಕೂಡ ಉದ್ಯೋಗಗಳು ಖಾಲಿ ಅದಾವೆ, ಅವನು ಭರ್ತಿ ಮಾಡ್ಕೋತಿಲ್ಲ ಮತ್ತು ವಿದ್ಯಾರ್ಥಿ ಕೊಡುವಂಥ ಒಂದು ಯೂನಿವರ್ಸಿಟಿಗಳಿಗೆ ಏನು ಹಣ ಹೋಗುತ್ತಲ್ಲ ವಿದ್ಯಾರ್ಥಿಗಳಿಂದ ಆ ಹಣ ಮೇಲೆ ಯೂನಿವರ್ಸಿಟಿ ನಡೆಸ್ತಾ ಇದ್ದಾರೆ, ಬಂದ್ ಮಾಡಿದ್ದಾರೆ, ಅದನ್ನು ಕೊಡ್ತಾ ಇಲ್ಲ, ಅದನ್ನು ಬಂದ್ ಮಾಡಿದ್ರು। ಅದರಿಂದ ಅನೇಕ ನಿರುದ್ಯೋಗಿಗಳಿಗೆ ಒಂದು ಹೆಲ್ಪ್ ಆಗ್ತಿತ್ತು। ಈ ಧಾರವಾಡ ಮತ್ತು ಬಿಜಾಪುರಲ್ಲಿ ನೋಡ್ಬೋದು, ವಿದ್ಯಾರ್ಥಿಗಳು ತಮ್ಮ ಮನೆ ಮಠ ಎಲ್ಲ ಬಿಟ್ಟು ಬಂದು ಅಲ್ಲಿ ರಾತ್ರಿ ಹಗಲು ಕೂಡಿ ಓದ್ತಾ ಇರ್ತಾರೆ, ಆದರೆ ಕಾರ್ಪೊರೇಟ್ ಬಳಕ 4-5 ವರ್ಷ 6 ವರ್ಷ ಒಂದು ಅವಧಿಯನ್ನು ರಾಜ್ಯ ಸರ್ಕಾರ ತೋರ್ತಾ ಇದೆ। ಈ ಕಾರಣಕ್ಕಾಗಿ ನಮ್ಮ ವಿದ್ಯಾರ್ಥಿ ಪರಿಷತ್ ಇಂದು ರಾಜ್ಯಾದ್ಯಂತ ಒಂದು ಹೋರಾಟವನ್ನು ಹಮ್ಮಿಕೊಂಡದ। ಯಲ್ಲಪ್ಪ ಬೊಮ್ಮನಹಳ್ಳಿ ರಾಜ್ಯ ಕಾರ್ಯ ಸಮಿತಿ ಸದಸ್ಯ ಎಬಿಪಿ। ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಬೆಳಗಾವಿ ಮಹಾನಗರದ ವತಿಯಿಂದ ಇವತ್ತು ಏನು ಹೋರಾಟ ಹಮ್ಮಿಕೊಂಡಿದ್ದೇವೆ, ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಹೋರಾಟ ನಡೀತಾ ಇದೆ। ಏಕೆ ವಿದ್ಯಾರ್ಥಿಗಳಿಗೆ ನೀಡಬೇಕಾದ ಉದ್ಯೋಗ ಅವಕಾಶಗಳು ರಾಜ್ಯ ಸರ್ಕಾರ ನೀಡ್ತಾ ಇಲ್ಲ। ಯಾಕೆ ಏನಾಗ್ತಾ ಇದೆ, ಎಲ್ಲ ಬಜೆಟ್ನಲ್ಲಿರುವಂಥ ಕೇವಲ ಈ ಸತಿ ಬಜೆಟ್ನಲ್ಲಿ 10% ಮಾತ್ರ ನಮ್ಮ ಶಿಕ್ಷಣ ಇದಕ್ಕೆ ನೀಡಿದೆ। 15%ಗಿಂತ ಹೆಚ್ಚಿನ ಏನು ಅಮೌಂಟ್ ಇದೆ ಅಲ್ಲ ಅದನ್ನು ಕೇವಲ ಬಿಟ್ಟಿ ಭಾಗ್ಯಗಳಿಗೆ ಯೂಸ್ ಮಾಡ್ತಾ ಇದೆ ಮತ್ತು ವಿಶೇಷ ಅನುದಾನಗಳು ನೀಡ್ತಾ ಇದ್ದವು। ಕಳೆದ ರಾಜ್ಯ ಸರ್ಕಾರಗಳು ಎಲ್ಲ ವಿವಿಗಳಿಗೆ ವಿಶೇಷ ಅನುದಾನ ನೀಡ್ತಾ ಇದ್ದವು, ಆದರೆ ಈಗಿನ ರಾಜ್ಯ ಸರ್ಕಾರ ವಿಶೇಷ ಅನುದಾನ ನೀಡಿಲ್ಲ। ಕೇವಲ ವಿದ್ಯಾರ್ಥಿಗಳಿಂದ ಏನು ಶುಲ್ಕವನ್ನು ಕಲೆಕ್ಟ್ ಮಾಡ್ತಾ ಇದೆಯಲ್ಲ ಆ ಶುಲ್ಕದಿಂದ ವಿವಿಗಳು ನಡೆಸಬೇಕಂತೇಳಿ ರಾಜ್ಯ ಸರ್ಕಾರ ಹೇಳ್ತಾ ಇದೆ। ಇದರಿಂದ ವಿವಿಗಳು ಚಿಂತಾಜನಕ ಆಗಿದೆ। ಇದರಿಂದಾಗಿ ಮೊನ್ನೆ ಇದೇ ನಮ್ಮ ಎಬಿಪಿ ಒಂದು ಹೋರಾಟ ಕೈಗೊಂಡಿತ್ತು। 9 ವಿಶ್ವವಿದ್ಯಾಲಯಗಳು ಮುಚ್ಚಬೇಕಂತ ಪರಿಸ್ಥಿತಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಬಂದಿದೆ। ಅದನ್ನು ಮುಚ್ಚಬಾರ್ದು ಅಂತ ಹೇಳಿ ವಿದ್ಯಾರ್ಥಿ ಪರಿಷತ್ ಹೋರಾಟ ಮಾಡಿತ್ತು, ಅದು ಸಕ್ಸಸ್ ಆಯಿತು। ಆದರೆ ಈಗ ಅದಕ್ಕೆ ವಿಶೇಷ ಅನುದಾನ ನೀಡಿ ಅದನ್ನು ಸಾಕಾರಗೊಳಿಸಬೇಕು ಅಂತ ಹೇಳಿ ವಿದ್ಯಾರ್ಥಿ ಪರಿಷತ್ ಆಗ್ರಹ ಮಾಡ್ತಾ ಇದೆ ಮತ್ತು ಎಲ್ಲ ನಿರುದ್ಯೋಗಿಗಳಿಗೆ ಉದ್ಯೋಗಾವಕಾಶ ಕಲ್ಪಿಸಬೇಕು। ಈಗ 2,84,000ಗಿಂತ ಹೆಚ್ಚಿನ ಉದ್ಯೋಗಾವಕಾಶಗಳು ರಾಜ್ಯ ಸರ್ಕಾರದಲ್ಲಿದೆ, ಆದರೂ ಸಹಿತ ಉದ್ಯೋಗಗಳಿಗೆ ನೀಡ್ತಾ ಇಲ್ಲ। ಕಳೆದ 545 ಮತ್ತು 402 PSI ಹಗರಣ ಏನಿದೆ ಅದು ಇನ್ನೂ ಕೂಡ ಪ್ರಸ್ತಾಪವಾಗಿಲ್ಲ, ಅದು ಕೂಡಲೇ ಪ್ರಸ್ತಾಪವಾಗಬೇಕು ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ನ್ಯಾಯ ದೊರೆಯಬೇಕಂತ ಈ ಮೂಲಕ ಕೇಳ್ಕೊಳ್ತೀವಿ। दर्शन मशानवर एबीपी बेळगाव। आंदोलन तीव्र झाल्याने जिल्हाधिकारी घटनास्थळी यावेत अशी मागणी कार्यकर्त्यांनी केली। यावेळी पोलीस व कार्यकर्त्यांमध्ये शाब्दिक चकमक झाली असून काही काळ तणावपूर्ण वातावरण निर्माण झाले। ಅಧಿಕಾರಕ್ಕೆ ಬಂದ ಸರ್ಕಾರ ಕಳೆದ 3 ವರ್ಷಗಳಿಂದ ಯಾವುದೇ ನೇಮಕಾತಿಗಳು ಮಾಡದೆ ವಿದ್ಯಾರ್ಥಿಗಳಿಗೆ ಮೋಸ ಮಾಡಿದೆ। ರಾಜ್ಯದಲ್ಲಿ ಒಟ್ಟು 43 ಇಲಾಖೆಗಳಲ್ಲಿ 7,84,881 ಹುದ್ದೆಗಳು ಖಾಲಿದೆ। ಲಕ್ಷಾಂತರ ಅಭ್ಯರ್ಥಿಗಳು ಕಳೆದ 5-6 ವರ್ಷಗಳಿಂದ ಸರ್ಕಾರ ನೇಮಕಾತಿಗಳನ್ನು ಮಾಡ್ತಾ ಎಂಬ ನಂಬಿಕೆಯೊಂದಿಗೆ ಪ್ರತಿ ತಿಂಗಳು ಹಣವನ್ನು ಖರ್ಚು ಮಾಡಿಕೊಂಡು ತರಬೇತಿಯನ್ನು ಪಡೆಯುತ್ತಾ ಸರ್ಕಾರಿ ಸೇವೆಯನ್ನು ಮಾಡಬೇಕು ಎಂಬ ಆಶೆಯನ್ನು ಇಟ್ಟುಕೊಂಡು ಅಧ್ಯಯನ ಮಾಡುತ್ತಿದ್ದಾರೆ। ಆದರೆ ಅಂಥ ಸಾವಿರಾರು ಅಭ್ಯರ್ಥಿಗಳ ವಯಸ್ಸು ಕೂಡ ಮೀರುತ್ತಿದೆ। ಆದರೆ ಸರ್ಕಾರಕ್ಕೆ ಈ ಯಾವುದೇ ತೊಂದರೆಗಳನ್ನು ಗಮನಿಸದೆ ಬಡ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳ ಜೀವನದ ಜೊತೆ ಚೆಲ್ಲಾಟವಾಡುತ್ತಿದೆ। ಅದರಲ್ಲೂ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದಂಥ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಯಲ್ಲಿ 79,694 ಹುದ್ದೆಗಳು ಖಾಲಿದ್ದೇವೆ। ಅದೇ ರೀತಿ ಉನ್ನತ ಶಿಕ್ಷಣ ಇಲಾಖೆಯಲ್ಲೂ 13,599 ಹುದ್ದೆಗಳು ಖಾಲಿವೆ। ಇದರಿಂದ ರಾಜ್ಯದ ವಿದ್ಯಾರ್ಥಿಗಳ ಶಿಕ್ಷಣದ ಗುಣಮಟ್ಟದ ಮೇಲೆ ಪರಿಣಾಮ ಬೀರುತ್ತಿದೆ। ಸರಿಯಾಗಿ ತರಗತಿಗಳು ನಡೆಯುತ್ತಿಲ್ಲ, ಸರ್ವರಿಗೂ ಶಿಕ್ಷಣ ನೀಡಬೇಕಾದ್ದು ಸರ್ಕಾರದ ಕರ್ತವ್ಯ, ಆದರೆ ಸರ್ಕಾರ ಶಾಲಾ ಕಾಲೇಜುಗಳಿಗೆ ಹೋಗುವ ವಿದ್ಯಾರ್ಥಿ ಬೇಡಿಕೆಯನ್ನು ನಡೆಸುತ್ತದೆ। स्थिती नियंत्रणात आणण्यासाठी पोलिसांनी काही अभाविपच्या कार्यकर्त्यांना ताब्यात घेऊन पोलीस ठाण्यात नेले। नजीम बेटगेरी, KMM मराठी, बेळगाव। चम चम
चमचम उजळले डोळे हृदयानंदाच्या लाटा शुभ क्षण आले क्षण प्रेमळ है रेशमात गुंफून सोनेरी BS Channabasappa and Sons, The Textile Mall, Tilakwadi, Belagavi.